ನಾನಿವತ್ತು ಬದನೆಕಾಯಿ ಎಣ್ಣೆಗಾಯಿ ಮಾಡ್ತೀರಲ್ಲ ಅದು ಆ ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಈ ರೀತಿ ಉಪ್ಪು ನೀರಲ್ಲಿ ಬದನೆಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 6 ರಿಂದ 8 ಬದನೆಕಾಯಿ, ಅದಕ್ಕೆ 2 ಆನಿಯನ್ ಕಟ್ ಮಾಡಿದ್ದೀನಿ, 1 ಟೊಮೆಟೊ ಕಟ್ ಮಾಡಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಭಾಳ ಹಾಕ್ಬಿಡ್ರಿ, ಸ್ವಲ್ಪ ಹುಣಸೆ ಹುಳಿ ಹಾಕ್ಬಿಡ್ರಿ, ಯಾಕೆಂದರೆ ಅದು ಟೊಮೆಟೊ ಹಾಕಿರ್ತೀವಲ್ಲ ಸ್ವಲ್ಪ ಆದರೆ ಸಾಕು. ಇದೇನು ಅಂದರೆ ಸ್ವಲ್ಪ ಇದೆ ಇರುತ್ತೆ, ಸ್ವಲ್ಪ ಜಾಸ್ತಿನೇ ಬೇಕಾದರೆ ಹಾಕೋಬೋದು, ಗ್ರೇವಿ ಜಾಸ್ತಿ ಬೇಕು ಅಂದರೆ. ಇದು ಶೇಂಗಾ ಮತ್ತು ಶೇಂಗಾವನ್ನು ಹುರಿದು ಸಿಪ್ಪೆ ತೆಗೆದು ಒಣ ಕೊಬ್ಬರಿ ಜೊತೆ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ. ಇದಕ್ಕೆ ಸ್ವಲ್ಪ ಎಳ್ಳನ್ನು ಕೂಡ ಹಾಕಿ ಪುಡಿ ಮಾಡಿ ಇಟ್ಕೊಂಡ್ರೆ ಗ್ರೇವಿ ಇನ್ನೂ ಟೇಸ್ಟಿಯಾಗಿ ಬರುತ್ತೆ. ಇದರ ಜೊತೆಗೆ ಇದರಲ್ಲೆಲ್ಲ ಹಾಕಿದ್ದೀನಿ ನೋಡ್ರಿ. ಏನೇನಿದೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಬೆಲ್ಲ, ಮನೆಯಲ್ಲಿ ರೆಡಿ ಮಾಡಿರ್ತಕ್ಕಂಥ ಸಾಂಬಾರು ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಇದು ಕುರ್ಶಿನ ಪುಡಿ ಅಂತೀರ ನೀವು, ಗುರಾಳ್ ಪುಡಿ ಅಂತಲೇ ಕೆಲವರು ಅಂತಾರೆ. ಇದನ್ನೆಲ್ಲ ಈ ರೀತಿ ಇಷ್ಟು ಬದನೆಕಾಯಿ ಬೇಕಾಗಿರೋಷ್ಟು ನಾನು ಎತ್ತಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಜೊತೆಗೆ ಆಮೇಲೆ ಈ ರೀತಿ ಮೊದಲಿಗೆ ಪಾತ್ರೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿ ಇಟ್ಕೊಂಡಿರ್ತೀನಿ. ಪಾತ್ರೆಯಲ್ಲಿ ಬೈಯಕ್ಕಿಟ್ಟ ಸ್ವಲ್ಪ ಹಾಕೊಂತೀರಿ. ಈಗ ಇದ್ರ ಜೊತೆಗೆ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಬದನೆಕಾಯಲ್ಲಿ ತುಂಬಿ ಪಾತ್ರೆಯಲ್ಲಿಟ್ಟು ಬೇಯಿಸೋಣ. ಬದನೆಕಾಯಲ್ಲಿ ಏನು ಗ್ರೇವಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆಯನ್ನು ಅದರಲ್ಲೆಲ್ಲ ಈ ರೀತಿ ತುಂಬಿ ಒಂದು ಕಡೆಗೆ ಎತ್ತಿಟ್ಕೊಂಡು ಆಮೇಲೆ ಇದನ್ನಿದೆಲ್ಲ ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಬೆರೆಸಿ 8 ರಿಂದ 10 ನಿಮಿಷ ಅಂತೂ ಬೇಕು. ಬೇಯಿಸಿದ್ರೆ ಬದನೆಕಾಯಿ ಹಂಗಾಯಿ ಬಿಸಿ ಬಿಸಿ ಆದ ರೊಟ್ಟಿ ಜೊತೆಗೆ ರೆಡಿ ಇರುತ್ತೆ. ಏನಪ್ಪ ಈ ಸಿಂಪಲ್ ರೆಸಿಪಿ ಎಲ್ಲ ತೋರಿಸ್ತಾಳ ಮಿತಾ ಅಂತ ಹೇಳ್ಕೊಬೇಡ್ರಿ. ಮನೇಲೇ ಇರ್ತಕ್ಕಂಥ ಐಟಮ್ನ ನೀವು ಯೂಸ್ ಮಾಡಿ ನೀವೆಲ್ಲ ಮಾಡ್ತಾ ಇರ್ತೀರಾ, ಅದ್ರ ಜೊತೆ ಏನಾರು ಒಂದು ಬಿಟ್ಟಿದ್ರೆ ಅದನ್ನು ನಾನು ತೋರಿಸ್ಕೊಡ್ತೀನಿ. ಆಮೇಲೆ ಹುಣಸೆ ಹಣ್ಣು ಬೆಲ್ಲ ಇದೆಯಲ್ಲ, ಇದು ಎಲ್ಲ ಅಡುಗೆಗೂ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಕೆಲವ್ರಿಗೆ ಮೋಸ್ಟ್ಲಿ ಬೆಲ್ಲ ಹಾಕ್ತಾ ಇರಲ್ಲ, ಬಟ್ ಈ ಸಲ ನಾನು ಹೇಳ್ದಂಗೆ ಹಾಕಿ ನೋಡಿ, ಏನೋ ಹೊಸ ಡಿಫ್ರೆಂಟ್ ಟೇಸ್ಟ್ ಇದೆಯಲ್ಲ ಅಂತ ನಿಮ್ಮ ಮನೇಲೇ ಹೇಳ್ತಾರೆ. ಓಕೆನಾ? ಇಷ್ಟಂತೆ ಎಲ್ಲ ನೋಡಿ, ಆ ಎಲ್ಲ ತುಂಬಿದ ಬದನೆಕಾಯಿನ ಈ ರೀತಿ ಕಡಾಯಲ್ಲಿ ಹಾಕಿ ಅರ್ಧ ಬದನೆಕಾಯಿ ಈ ಥರ ಒಳಗೆ ಹೋಗಿರೋಷ್ಟು ನೀರನ್ನು ಹಾಕಿ ಒಂದು ಪ್ಲೇಟ್ ಮುಚ್ಚಿ 10 ರಿಂದ 12 ನಿಮಿಷ ನೋಡಿ ಯಾವ ಥರ ಬೆಂದಿದೆ. ಗ್ರೇವಿ ಎಲ್ಲ ಇದು ಒಂದು ಹಂತಕ್ಕೆ ಬೆಂದಿದೆ, ಸಾಕು. ಇಷ್ಟು 10 ರಿಂದ 12 ನಿಮಿಷಕ್ಕೆ ಈ ರೀತಿ ಪೂರ್ಣ ಬೆಂದಿರುತ್ತೆ. ಮನೆ ತುಂಬ ಇದರ ಮಾಡ್ತಾ ಇದೆ. ಇದನ್ನು ಪ್ಲೇಟಲ್ಲಿ ಸರ್ವ್ ಮಾಡಿ ಊಟ ಕೊಡೋದು. ನೋಡ್ರಿ, ಊಟಕ್ಕೆ ಬಿಸಿ ಬಿಜಾಪುರ ಜೋಳದ ರೊಟ್ಟಿ ಜೊತೆಗೆ ನಂಚ್ಕೊಳ್ಳಿಕ್ಕೆ ಈರುಳ್ಳಿ ಜೊತೆ ಬದನೆಕಾಯಿ ಇದೆ. ಎಲ್ಲರೂ ಸೌದು ಟೇಸ್ಟ್ ಹೇಗಿದೆ ಅಂತ